ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರಾದಂಥ ಆರ್ಗ ಜ್ಞಾನೇಂದ್ರ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ 22ರಿಂದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಶುರುವಾಗಲಿಕ್ಕಿದೆ. ಇದರ ನಡುವೆ ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ಲಿಂಗಾಯತ ಈ ರೀತಿಯ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಸರ್, ಮೊದಲನೇದಾಗಿ ನಾನು ಈ ಸಮೀಕ್ಷೆಯನ್ನೇ ವಿರೋಧಿಸ್ತೇನೆ. ಯಾಕೆಂದರೆ ಕೇಂದ್ರ ಸರ್ಕಾರ ಇವತ್ತು ಸೆನ್ಸಸ್ ಅನ್ನು ಪ್ರಾರಂಭ ಮಾಡ್ತಾ ಇದೆ. ಅದರಲ್ಲಿ ಎಲ್ಲ ಸಮೀಕ್ಷೆಗಳು ಬರ್ತದೆ. ರಾಜ್ಯ ಸರ್ಕಾರ ಇವತ್ತು 2ನೇ ಬಾರಿ 3ನೇ ಬಾರಿ ಆಯೋಗವನ್ನು ರಚನೆ ಮಾಡಿ ಸುಮಾರು 450-500 ಕೋಟಿ ರೂಪಾಯಿಗಳನ್ನು ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ಇದಕ್ಕೆ ಖರ್ಚು ಮಾಡಿ ಸಮೀಕ್ಷೆ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರದ ವೈಫಲ್ಯತೆಗಳು. ಈಗ ವಿಪರೀತ ಲಂಚ, ಭ್ರಷ್ಟಾಚಾರ, ಈ ಸರ್ಕಾರವೇ ನಡೀತಾ ಇಲ್ಲ. ಗ್ಯಾರಂಟಿಗಳ ಒಂದು ಇದಕ್ಕೆ ಜೋಡಿಸ್ಕೊಳ್ಲಿಕ್ಕಾಗಿ ಸಿಕ್ಕಾಬಟ್ಟೆ ಹಣದ ತೆರಿಗೆಯನ್ನು ಹಾಕಿ ಸುಲಿಗೆ ಮಾಡ್ತಾ ಇರ್ತಕ್ಕಂಥದ್ದು, ಈ ಎಲ್ಲದರಿಂದ ಆಕ್ರೋಶಿತರಾಗಿದ್ದಾರೆ ರಾಜ್ಯದ ಜನ. ಅದನ್ನು ಮುಚ್ಕೊಂಡ್ಲಿಕ್ಕಾಗಿ, ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕಾಗಿ ಈ ರೀತಿ ಸಮೀಕ್ಷೆಗಳನ್ನು ಮಾಡ್ತಾ ಜಾತಿಗಳನ್ನು ಒಡೆದಿಡುವಂಥ, ಧರ್ಮವನ್ನು ಒಡಿತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗೂ ಹಿಂದೂ ಧರ್ಮದ ವಿರೋಧಿ ಒಬ್ಬ ಸಿದ್ದರಾಮಯ್ಯ ಹಿಂದೂ ಧರ್ಮದ ವಿರೋಧಿ, ಪ್ರಿಜುಡೀಸ್ ಆಗಿ ಪೂರ್ವಾಗ್ರಹ ಪೀಡಿತರಾಗಿ ಇವತ್ತು ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರ ಮಾತುಗಳಿಂದ, ಅವ್ರ ನಡತೆಯಿಂದ. ಮೊನ್ನೆ ಹೇಳಿದ್ರು, ಹಿಂದೂ ಧರ್ಮದಲ್ಲಿ ಎಲ್ಲದೂ ಸರಿ ಇದ್ದರೆ ಮತಾಂತರ ಯಾಕೆ ಆಗ್ತಾರೆ ಅಂದರೆ ಇದಕ್ಕೆ ಪ್ರಚೋದನೆ ಕೊಡುವಂಥ ಕೆಲಸ. ನೀವು ಒಬ್ಬ ಹಿಂದೂವಾಗಿ ಹಿಂದೂ ಧರ್ಮದಲ್ಲಿ ಯಾವುದು ಸರಿ ಇಲ್ಲ ಅದು ಸರಿ ಮಾಡೋಣ ಬನ್ನಿ, ಅದನ್ನು ಬಿಟ್ಕೊಂಡು ಹಿಂದೂ ಧರ್ಮದಿಂದ ಹೊರಗೆ ಹೋಗಲಿ ಅಂತೇಳಿ ನೀವು ಹೇಳ್ತಾ ಇದ್ದೀರಿ ಅಂದರೆ ಹಿಂದೂ ಮೌಲ್ಯಗಳನ್ನು ಅಳಿಸಾಕ್ಲಿಕ್ಕೆ ನೀವು ಅಧಿಕಾರದಲ್ಲಿದ್ದ ಹಾಗೆ ಆಗಿದೆ. ಆದ್ದರಿಂದ ನಾನು ಇದನ್ನು ಖಂಡಿಸ್ತೇನೆ. ಈ ಸಮೀಕ್ಷೆಯ ಮೂಲಕ ಇವತ್ತು ಒಕ್ಕಲಿಗ ಕ್ರೈಸ್ತ, ಈಡಿಗ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ ಅಂದರೆ ಏನು ಅರ್ಥ? ಎಲ್ಲರೂ ಕೂಡ ಎಲ್ಲ ಜಾತಿಯವರು ಕ್ರೈಸ್ತರಾಗಿ ಹೋಗಿ ಅದೊಂದು ಮಾನ್ಯತೆ ಪಡ್ಕೊಳ್ಳಿ ನೀವು ಅಂತ ಹೇಳಿ ಈ ರೀತಿ ಒಂದು ಕ್ರೈಸ್ತ ಮಿಷನರಿಗಳಿಗೆ ಇವರು ಅದರ ಹಿಡಿತಕ್ಕೆ ಒಳಗಾಗಿದ್ದಾರೆ. ಇವತ್ತು ಧರ್ಮಸ್ಥಳ ಪ್ರಕರಣವು ಇದರ ಹಿನ್ನೆಲೆಯಲ್ಲೇ ನಡೀತಾ ಇದೆ. ಆದ್ದರಿಂದ ಇವತ್ತು ಇವರ ಹೈಕಮಾಂಡ್ ಯಾವುದಿದೆ, ಇದು ಕ್ರಿಶ್ಚಿಯನ್ ಮಿಷನರಿಗಳ ಹಿಡಿತದಲ್ಲಿ ಇವತ್ತಿದೆ. ಅದರ ಹಿಡಿತದಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ. ಇವೆಲ್ಲ ಒಂದು ದೊಡ್ಡ ರ್ಯಾಕೆಟ್. ಇದು ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಧರ್ಮಸ್ಥಳದಿಂದ ಯಾವ ಇದು ಹಿಡಿತಾ ಇದೆ ಸರ್? ಧರ್ಮಸ್ಥಳದ ಪ್ರಕರಣದಲ್ಲಿ ಒಂದು ನಗರ ನಕ್ಸಲರು, ಇನ್ನೊಂದು ಕ್ರೈಸ್ತ ಮಿಷನರಿಗಳು ಅವ್ಯಾಹತವಾಗಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಸರಿಯಾದ ನಾವೆಲ್ಲರೂ ಕೂಡ SITಯನ್ನು ಸ್ವಾಗತ ಮಾಡಿದ್ವಿ. ಆದರೆ ಇವತ್ತು SIT ನಡೆದು ಹೋಗುವಂಥ ರೀತಿ ನೋಡಿದಾಗ SIT ಮೇಲೆ ಅಪ್ರತ್ಯಕ್ಷವಾಗಿರ್ತಕ್ಕಂಥ ಒತ್ತಡ ಇವತ್ತಿದೆ ಅನ್ನುವಂಥದ್ದು ಗೊತ್ತಿದೆ. ಇವತ್ತು ಹಳಿ ತಪ್ತಾ ಇದೆ. ಆ ಎನ್ಕ್ವೈರಿ ಎಲ್ಲೆಲ್ಲೋ ಹೋಗುವಂಥ ಕೆಲಸ ನಡೀತಾ ಇದೆ. ಯಾರ್ಯಾರೋ ಇದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇವತ್ತು ಧರ್ಮಸ್ಥಳದ ಏನು ಎನ್ಕ್ವೈರಿ ಇದೆ ಬಹಳ ದಾರಿ ತಪ್ಪಿ ಹೋಗ್ತಾ ಇದೆ. ಸರ್, ಈಗ ನೀವು ಧರ್ಮದ ವಿಚಾರ ಪ್ರಸ್ತಾಪ ಮಾಡಿದ್ರೆ, ಈಗ ಅಖಿಲ ಭಾರತ ವೀರಶೈವ ಮಹಾಸಭಾದವರು ಒಂದು ತೀರ್ಮಾನ ಮಾಡಿದ್ದಾರೆ. ಸಮೀಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅನ್ನುವಂಥ ಧರ್ಮವನ್ನ ಬರೆಸ್ಬೇಕು, ನಮೂದಿಸಬೇಕು ಅನ್ನೋಂಥ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಧರ್ಮ ಒಡೆಯುವ ಕೆಲಸ, ಹಿಂದೂ ಅಂತ ಬರೆಸ್ಬೇಕು ಅನ್ನೋಂಥದ್ದು BJPಯ ವಾದ. ತಾವು ಯಾವ ರೀತಿ ನೋಡ್ತಾ ಇದ್ದೀರಿ ಸರ್? ಖಂಡಿತ ಸರ್, ಸನಾತನ ಸಂಸ್ಕೃತಿಯಿಂದಲೇ ಹುಟ್ಟಿರ್ತಕ್ಕಂಥವು ಇವೆಲ್ಲವೂ ಕೂಡ. ಬಸವಣ್ಣವ್ರು ಇರ್ಬೋದು, ಬುದ್ಧ ಇರ್ಬೋದು, ಬೇರೆ ಇರ್ಬೋದು, ಸನಾತನ ಧರ್ಮವನ್ನು ಆ ಚೌಕಟ್ಟನ್ನು ಸರಿ ಮಾಡಲಿಕ್ಕೆ ಆಗಾಗ ಹುಟ್ಟಿ ಬಂದಂಥ ಮಹನೀಯರುಗಳು. ಹಾಗಂತೇಳಿ ಹೇಳಿ ಸನಾತನ ಧರ್ಮದಿಂದ ದೂರ ಹೋಗಬೇಕು ಅಂತೇಳಿ ಹೇಳಿ ಅವ್ರು ಯಾರದೂ ಇಚ್ಛೆ ಆಗಿರಲಿಲ್ಲ. ಸನಾತನ ಧರ್ಮ ಹೊಳಪು ಬರಬೇಕು, ಅದರಲ್ಲಿರುವ ನ್ಯೂನತೆಗಳು ಸರಿಯಾಗಬೇಕು ಅಂತೇಳಿ ಹೇಳಿ ಆ ಮಹನೀಯರು ಇವತ್ತು ಮಾಡಿದ್ರು. ಆದರೆ ಇವತ್ತು ಒಂಥರ ವಿಕೃತ ಸ್ವಭಾವದ ರೀತಿಯಲ್ಲಿ ಕೆಲವರೆಲ್ಲ ಇದನ್ನ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂಥ ಎಲ್ಲ ಮತಗಳಿವು. ಹಾಗಾಗಿ ಅದನ್ನು ಹಿಂದೂ ವೀರಶೈವ, ಹಿಂದೂ ಲಿಂಗಾಯತ ಅಥವಾ ಇವೆಲ್ಲವೂ ಕೂಡ. ಆದರೆ ಸನಾತನ ಒಂದು ಲಿಂಕ್ ಅದಕ್ಕೆ ಇರ್ತದೆ. ಏನೇ ಬೇರೆ ಹೋದರೂ ಕೂಡ ಯಾರು ಕೂಡ ಹಿಂದೂ ಮೌಲ್ಯಗಳಿಂದ ತಪ್ಪಿಸ್ಕೊಳ್ಲಿಕ್ಕಾಗೋದಿಲ್ಲ. ಅದಕ್ಕಿಂತ ಹೊರತಾಗಿರ್ತಕ್ಕಂಥದ್ದನ್ನ ಏನೂ ಯಾರೂ ಹೇಳಲಿಲ್ಲ. ಆದ್ದರಿಂದ ಇವತ್ತು ಸಿದ್ದರಾಮಯ್ಯನವರ ಈ ಪ್ರಚೋದನೆಯಿಂದ ಈ ರೀತಿಯ ಚರ್ಚೆಗಳು ಆಗ್ತಾ ಇದ್ದಾವೆ. ಈಗ ವಿಜಯೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ, ಯಾವಾಗೆಲ್ಲ ಕುರ್ಚಿಗೆ ಕಂಟಕ ಬರುತ್ತೋ ಆಗೆಲ್ಲ ಈ ರೀತಿಯ ಜಾತಿಗಳ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನೋಂಥದ್ದು. ಅಂಥದ್ದೊಂದು ರಾಜಕೀಯ ಪರಿಸ್ಥಿತಿ ಇದೆಯಾ? ಖಂಡಿತವಾಗೂ ನಾನು ಅದನ್ನೇ ಹೇಳಿದ್ದು.
ಈ ಸರ್ಕಾರ ಇವತ್ತು ಭ್ರಷ್ಟಾಚಾರ, ಈ ಸರ್ಕಾರ ಇವತ್ತು ಯದ್ವಾ ಹೋಗ್ತಾ ಇದೆ. ಒಂದು ಸರ್ಕಾರವಾಗಿ ನಡೀತಾ ಇಲ್ಲ. ಒಂದೊಂದು ದಿನ ಈ ಸರ್ಕಾರ ಅಧಿಕಾರದಲ್ಲಿರೋದು ಬಹಳ ಅಪಾಯ. ಒಂದು ಜಾತಿಗಳ ಬಗ್ಗೆ, ಧರ್ಮದ ಬಗ್ಗೆ ಇವರ ನಡವಳಿಕೆಗಳನ್ನು ನೋಡಿದಾಗ ಆದಷ್ಟು ತಕ್ಷಣ ತೊಲಗುವಂಥದ್ದು ಒಳ್ಳೆಯದು. ನಮ್ಮ ಭಾವನೆಗಳನ್ನು ಬೇರೆ ಕಡೆ ತಿರುಗಲಿಕ್ಕಾಗಿ ಮತ್ತು ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳಿಕ್ಕಾಗಿ ಇವೆಲ್ಲವನ್ನೂ ಕೂಡ ಮಾಡ್ತಾ ಇದೆ. ಪರಸ್ಪರ ನಂಬಿಕೆಯನ್ನು ಕಳೀತಾ ಇದೆ. ಪರಸ್ಪರ ಜಾತಿಗಳನ್ನು ಎತ್ಕಟ್ಟುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದೆ. ಮತ್ತು ಮುಸಲ್ಮಾನ್ ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣದ ಮೇರೆ ಮೀರಿ ಹೋಗಿದೆ. ಯಾವ ಕಾಲದಲ್ಲೂ ಈ ರೀತಿ ಆಗಿರಲಿಲ್ಲ. ಹಿಂದೂ ಮುಸ್ಲಿಂ ಒಟ್ಟಿಗೆ ಬದುಕಲಾರದಿದ್ದಂಥ ಸ್ಥಿತಿಯನ್ನು ಇವತ್ತು ಸಿದ್ದರಾಮಯ್ಯ ತರ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿ ಅಂತ ಸ್ಥಿತಿ. ಇದನ್ನು ಖಂಡಿತವಾಗೂ ನಾನು ಖಂಡಿಸ್ತೇನೆ. ಇವರ ಅಧಿಕಾರ ಮಾಡೋದು ಬಿಡೋದು ಬೇರೆ, ನಮ್ಮ ನೆಮ್ಮದಿಗೆ ಭಂಗ ತರಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಇದಿಷ್ಟು ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರಾದಂಥ ಆರ್ಗ ಜ್ಞಾನೇಂದ್ರ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ 22ರಿಂದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಶುರುವಾಗಲಿಕ್ಕಿದೆ. ಇದರ ನಡುವೆ ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ಲಿಂಗಾಯತ ಈ ರೀತಿಯ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಸರ್, ಮೊದಲನೇದಾಗಿ ನಾನು ಈ ಸಮೀಕ್ಷೆಯನ್ನೇ ವಿರೋಧಿಸ್ತೇನೆ. ಯಾಕೆಂದರೆ ಕೇಂದ್ರ ಸರ್ಕಾರ ಇವತ್ತು ಸೆನ್ಸಸ್ ಅನ್ನು ಪ್ರಾರಂಭ ಮಾಡ್ತಾ ಇದೆ. ಅದರಲ್ಲಿ ಎಲ್ಲ ಸಮೀಕ್ಷೆಗಳು ಬರ್ತದೆ. ರಾಜ್ಯ ಸರ್ಕಾರ ಇವತ್ತು 2ನೇ ಬಾರಿ 3ನೇ ಬಾರಿ ಆಯೋಗವನ್ನು ರಚನೆ ಮಾಡಿ ಸುಮಾರು 450-500 ಕೋಟಿ ರೂಪಾಯಿಗಳನ್ನು ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ಇದಕ್ಕೆ ಖರ್ಚು ಮಾಡಿ ಸಮೀಕ್ಷೆ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರದ ವೈಫಲ್ಯತೆಗಳು. ಈಗ ವಿಪರೀತ ಲಂಚ, ಭ್ರಷ್ಟಾಚಾರ, ಈ ಸರ್ಕಾರವೇ ನಡೀತಾ ಇಲ್ಲ. ಗ್ಯಾರಂಟಿಗಳ ಒಂದು ಇದಕ್ಕೆ ಜೋಡಿಸ್ಕೊಳ್ಳಲಿಕ್ಕಾಗಿ ಸಿಕ್ಕಾಬಟ್ಟೆ ಹಣದ ಸುಲಿಗೆ, ತೆರಿಗೆಯನ್ನು ಹಾಕಿ ಸುಲಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲದರಿಂದ ಆಕ್ರೋಶಿತರಾಗಿದ್ದಾರೆ ರಾಜ್ಯದ ಜನ. ಅದನ್ನು ಮುಚ್ಕೊಳ್ಳಲಿಕ್ಕಾಗಿ, ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕಾಗಿ ಈ ರೀತಿ ಸಮೀಕ್ಷೆಗಳನ್ನು ಮಾಡ್ತಾ ಜಾತಿಗಳನ್ನು ಒಡೆದಿಡುವಂಥ, ಧರ್ಮವನ್ನು ಒಡಿತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗೂ ಹಿಂದೂ ಧರ್ಮದ ವಿರೋಧಿ ಒಬ್ಬ ಸಿದ್ದರಾಮಯ್ಯ, ಹಿಂದೂ ಧರ್ಮದ ವಿರೋಧಿ, ಪ್ರಿಜುಡೀಸ್ ಆಗಿ ಪೂರ್ವಾಗ್ರಹ ಪೀಡಿತರಾಗಿ ಇವತ್ತು ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರ ಮಾತುಗಳಿಂದ, ಅವ್ರ ನಡತೆಯಿಂದ. ಮೊನ್ನೆ ಹೇಳಿದ್ರು, ಹಿಂದೂ ಧರ್ಮದಲ್ಲಿ ಎಲ್ಲದೂ ಸರಿ ಇದ್ರೆ ಮತಾಂತರ ಯಾಕೆ ಆಗ್ತಾರೆ ಅಂದರೆ ಇದಕ್ಕೆ ಪ್ರಚೋದನೆ ಕೊಡುವಂಥ ಕೆಲಸ. ನೀವು ಒಬ್ಬ ಹಿಂದುವಾಗಿ ಹಿಂದೂ ಧರ್ಮದಲ್ಲಿ ಯಾವುದು ಸರಿ ಇಲ್ಲ ಅದು ಸರಿ ಮಾಡೋಣ ಬನ್ನಿ, ಅದನ್ನು ಬಿಟ್ಕೊಂಡು ಹಿಂದೂ ಧರ್ಮದಿಂದ ಹೊರಗೆ ಹೋಗಲಿ ಅಂತೇಳಿ ನೀವು ಹೇಳ್ತಾ ಇದ್ರಿ ಅಂದರೆ ಹಿಂದೂ ಮೌಲ್ಯಗಳನ್ನು ಅಳಿಸಾಕ್ಲಿಕ್ಕೆ ನೀವು ಅಧಿಕಾರದಲ್ಲಿದ್ದ ಹಾಗೆ ಆಗಿದೆ. ಆದ್ದರಿಂದ ನಾನು ಇದನ್ನು ಖಂಡಿಸ್ತೇನೆ. ಈ ಸಮೀಕ್ಷೆಯ ಮೂಲಕ ಇವತ್ತು ಒಕ್ಕಲಿಗ ಕ್ರೈಸ್ತ, ಈಡಿಗ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ ಅಂದರೆ ಏನರ್ಥ? ಎಲ್ಲರೂ ಕೂಡ ಎಲ್ಲ ಜಾತಿಯವರು ಕ್ರೈಸ್ತರಾಗಿ ಹೋಗಿ ಅದೊಂದು ಮಾನ್ಯತೆ ಪಡ್ಕೊಳ್ಳಿ ನೀವು ಅಂತ ಹೇಳಿ ಈ ರೀತಿ ಒಂದು ಕ್ರೈಸ್ತ ಮಿಷನರಿಗಳಿಗೆ ಇವರು ಅದರ ಹಿಡಿತಕ್ಕೆ ಒಳಗಾಗಿದ್ದಾರೆ. ಇವತ್ತು ಧರ್ಮಸ್ಥಳ ಪ್ರಕರಣವು ಇದರ ಹಿನ್ನೆಲೆಯಲ್ಲೇ ನಡೀತಾ ಇದೆ. ಆದ್ದರಿಂದ ಇವತ್ತು ಇವರ ಹೈಕಮಾಂಡ್ ಯಾವುದಿದೆ, ಇದು ಕ್ರಿಶ್ಚಿಯನ್ ಮಿಷನರಿಗಳ ಹಿಡಿತದಲ್ಲಿ ಇವತ್ತಿದೆ. ಅದರ ಹಿಡಿತದಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ. ಇವೆಲ್ಲ ಒಂದು ದೊಡ್ಡ ರ್ಯಾಕೆಟ್ ಇದು. ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಧರ್ಮಸ್ಥಳದಿಂದ ಯಾವ ಇದು ಹಿಡಿತಾ ಇದೆ ಸರ್? ಧರ್ಮಸ್ಥಳದ ಪ್ರಕರಣದಲ್ಲಿ ಒಂದು ನಗರ ನಕ್ಸಲರು, ಇನ್ನೊಂದು ಕ್ರೈಸ್ತ ಮಿಷನರಿಗಳು ಅವ್ಯಾಹತವಾಗಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಸರಿಯಾದ ನಾವೆಲ್ಲರೂ ಕೂಡ SITಯನ್ನು ಸ್ವಾಗತ ಮಾಡಿದ್ವಿ. ಆದರೆ ಇವತ್ತು SIT ನಡೆದು ಹೋಗುವಂಥ ರೀತಿ ನೋಡಿದಾಗ SIT ಮೇಲೆ ಅಪ್ರತ್ಯಕ್ಷವಾಗಿರ್ತಕ್ಕಂಥ ಒತ್ತಡ ಇವತ್ತಿದೆ ಅನ್ನುವಂಥದ್ದು ಗೊತ್ತಿದೆ. ಇವತ್ತು ಹಳಿ ತಪ್ತಾ ಇದೆ ಆ ಎನ್ಕ್ವೈರಿ, ಎಲ್ಲೆಲ್ಲೋ ಹೋಗುವಂಥ ಕೆಲಸ ನಡೀತಾ ಇದೆ. ಯಾರ್ಯಾರೋ ಇದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇವತ್ತು ಧರ್ಮಸ್ಥಳದ ಏನು ಎನ್ಕ್ವೈರಿ ಇದೆ ಬಹಳ ದಾರಿ ತಪ್ಪಿ ಹೋಗ್ತಾ ಇದೆ. ಸರ್, ಈಗ ನೀವು ಧರ್ಮದ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಈಗ ಅಖಿಲ ಭಾರತ ವೀರಶೈವ ಮಹಾಸಭಾದವರು ಒಂದು ತೀರ್ಮಾನ ಮಾಡಿದ್ದಾರೆ. ಸಮೀಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅನ್ನುವಂಥ ಧರ್ಮವನ್ನು ಬರೆಸ್ಬೇಕು, ನಮೂದಿಸಬೇಕು ಅನ್ನೋಂಥ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಧರ್ಮ ಒಡೆಯುವ ಕೆಲಸ, ಹಿಂದೂ ಅಂತ ಬರೆಸ್ಬೇಕು ಅನ್ನೋಂಥದ್ದು BJPಯ ವಾದ. ತಾವು ಯಾವ ರೀತಿ ನೋಡ್ತಾ ಇದ್ದೀರಿ ಸರ್? ಖಂಡಿತ ಸರ್, ಸನಾತನ ಸಂಸ್ಕೃತಿಯಿಂದಲೇ ಹುಟ್ಟಿರ್ತಕ್ಕಂಥವು ಇವೆಲ್ಲವೂ ಕೂಡ.
ಬಸವಣ್ಣವ್ರು ಇರ್ಬೋದು, ಬುದ್ಧ ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು. ಸನಾತನ ಧರ್ಮವನ್ನು ಆ ಚೌಕಟ್ಟನ್ನು ಸರಿ ಮಾಡಲಿಕ್ಕೆ ಆಗಾಗ ಹುಟ್ಟಿ ಬಂದಂಥ ಮಹನೀಯರುಗಳು. ಹಾಗಂತೇಳಿ ಹೇಳಿ ಸನಾತನ ಧರ್ಮದಿಂದ ದೂರ ಹೋಗಬೇಕು ಅಂತೇಳಿ ಹೇಳಿ ಅವ್ರು ಯಾರದು ಇಚ್ಛೆ ಆಗಿರಲಿಲ್ಲ. ಸನಾತನ ಧರ್ಮ ಹೊಳಪು ಬರಬೇಕು, ಅದರಲ್ಲಿರುವ ನ್ಯೂನತೆಗಳು ಸರಿಯಾಗಬೇಕು ಅಂತೇಳಿ ಹೇಳಿ ಆ ಮಹನೀಯರು ಇವತ್ತು ಮಾಡಿದ್ರು. ಆದರೆ ಇವತ್ತು ಒಂಥರ ವಿಕೃತ ಸ್ವಭಾವದ ರೀತಿಯಲ್ಲಿ ಕೆಲವರೆಲ್ಲ ಇದನ್ನ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂಥ ಎಲ್ಲ ಮತಗಳು ಇವು. ಹಾಗಾಗಿ ಅದನ್ನು ಹಿಂದೂ ವೀರಶೈವ, ಹಿಂದೂ ಲಿಂಗಾಯತ ಅಥವಾ ಇವೆಲ್ಲವೂ ಕೂಡ. ಆದರೆ ಸನಾತನ ಒಂದು ಲಿಂಕ್ ಅದಕ್ಕೆ ಇರ್ತದೆ. ಏನೇ ಬೇರೆ ಹೋದರೂ ಕೂಡ ಯಾರು ಕೂಡ ಹಿಂದೂ ಮೌಲ್ಯಗಳಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕಿಂತ ಹೊರತಾಗಿರ್ತಕ್ಕಂಥದ್ದನ್ನ ಏನೂ ಯಾರೂ ಹೇಳಲಿಲ್ಲ. ಆದ್ದರಿಂದ ಇವತ್ತು ಸಿದ್ದರಾಮಯ್ಯನವರ ಈ ಪ್ರಚೋದನೆಯಿಂದ ಈ ರೀತಿಯ ಚರ್ಚೆಗಳು ಆಗ್ತಾ ಇದ್ದಾವೆ. ಸರ್, ಈಗ ವಿಜಯೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ, ಯಾವಾಗೆಲ್ಲ ಕುರ್ಚಿಗೆ ಕಂಟಕ ಬರುತ್ತೋ ಆಗೆಲ್ಲ ಈ ರೀತಿಯ ಜಾತಿಗಳ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನೋಂಥದ್ದು. ಅಂಥದ್ದೊಂದು ರಾಜಕೀಯ ಪರಿಸ್ಥಿತಿ ಇದೆಯಾ? ಖಂಡಿತವಾಗೂ ನಾನು ಅದನ್ನೇ ಹೇಳಿದ್ದು. ಈ ಸರ್ಕಾರ ಇವತ್ತು ಭ್ರಷ್ಟಾಚಾರ, ಈ ಸರ್ಕಾರ ಇವತ್ತು ಯದ್ವತದ್ವ ಹೋಗ್ತಾ ಇದೆ. ಒಂದು ಸರ್ಕಾರವಾಗಿ ನಡೀತಾ ಇಲ್ಲ. ಒಂದೊಂದು ದಿನ ಈ ಸರ್ಕಾರ ಅಧಿಕಾರದಲ್ಲಿರೋದು ಭಾಳ ಅಪಾಯ. ಒಂದು ಜಾತಿಗಳ ಬಗ್ಗೆ, ಧರ್ಮದ ಬಗ್ಗೆ ಇವರ ನಡವಳಿಕೆಗಳನ್ನು ನೋಡಿದಾಗ ಆದಷ್ಟು ತಕ್ಷಣ ತೊಲಗುವಂಥದ್ದು ಒಳ್ಳೆಯದು. ನಮ್ಮ ಭಾವನೆಗಳನ್ನು ಬೇರೆ ಕಡೆ ತಿರುಗಲಿಕ್ಕಾಗಿ ಮತ್ತು ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳಿಕ್ಕಾಗಿ ಇವೆಲ್ಲವನ್ನೂ ಕೂಡ ಮಾಡ್ತಾ ಇದೆ. ಪರಸ್ಪರ ನಂಬಿಕೆಯನ್ನು ಕಳೀತಾ ಇದೆ. ಪರಸ್ಪರ ಜಾತಿಗಳನ್ನು ಎತ್ಕಟ್ಟುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದೆ. ಮತ್ತು ಮುಸಲ್ಮಾನ್ ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣದ ಮೇರೆ ಮೀರಿ ಹೋಗಿದೆ. ಯಾವ ಕಾಲದಲ್ಲೂ ಈ ರೀತಿ ಆಗಿರಲಿಲ್ಲ. ಹಿಂದೂ ಮುಸ್ಲಿಂ ಒಟ್ಟಿಗೆ ಬದುಕಲಾರದಿದ್ದಂಥ ಸ್ಥಿತಿಯನ್ನು ಇವತ್ತು ಸಿದ್ದರಾಮಯ್ಯ ತರ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿ ಅಂತ ಸ್ಥಿತಿ ಇದು. ಇದನ್ನು ಖಂಡಿತವಾಗೂ ನಾನು ಖಂಡಿಸ್ತೇನೆ. ಇವರ ಅಧಿಕಾರ ಮಾಡೋದು ಬಿಡೋದು ಬೇರೆ, ನಮ್ಮ ನೆಮ್ಮದಿಗೆ ಭಂಗ ತರಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಇದಿಷ್ಟು ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.